ಇವತ್ತು ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇರೋದ್ರ ನಡುವೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತರು ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಸದನದ ಕೊನೆಯ ದಿನ ಹೇಳ್ಬಿಟ್ರು, ನನ್ನನ್ನ ಅಲುಗಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಆದ್ರೆ ಡಿಕೆ ಬಣದವರು ಹೇಳ್ತಾ ಇರೋದೇನು ಗೊತ್ತಾ, ಜನವರಿ 14ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಪ್ರಮೋಷನ್ ಆಗೇ ಆಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಶಾಸಕ ಶಿವಗಂಗಾ ಬಸವರಾಜ್ ಅವರು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ ಕೂಡ ಹೇಳಿದ್ರು ಶಿವಗಂಗಾ ಬಸವರಾಜ್ ಅವರು. ಈಗ ಡಿಸೆಂಬರ್ ಅಂತ್ಯಕ್ಕೆ ಮಾತಾಡುವ ಅಂತ ಹೇಳ್ತಿದ್ದಾರೆ ಶಿವಗಂಗಾ ಬಸವರಾಜ್ ಅವರು. ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಕ್ರಾಂತಿ ಆಗತ್ತೆ. ಡಿಸೆಂಬರ್ ತಿಂಗಳಲ್ಲಿ ಇನ್ನು ಉಳಿದಿರೋದು 11 ದಿನಗಳು ಮಾತ್ರ. ನವೆಂಬರ್ ಕ್ರಾಂತಿ ಹೋಯ್ತು, ಡಿಸೆಂಬರ್ ಕ್ರಾಂತಿಗೆ ಇನ್ನು 11 ದಿನ ಮಾತ್ರ ಇದೆ. ಸಂಕ್ರಾಂತಿಗೆನೆ ಎಲ್ಲರೂ ಕೂಡ ಕಾಯಬೇಕು. 11 ದಿನದಲ್ಲಿ ಯಾವುದೇ ಕ್ರಾಂತಿ ನಡೆಯಲು ಸಾಧ್ಯನೇ ಇಲ್ಲ. ಇಷ್ಟು ತರಾತುರಿಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬರೋದಿಲ್ಲ. ಒಂದು ಶಾರ್ಟ್ ಆಗಿ ಒಂದು ವಿಚಾರವನ್ನ ಹೇಳ್ತೀನಿ. ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಏನಾಗ್ತಾ ಇದೆ ಅನ್ನುವ ವಿಚಾರ ಗೊತ್ತಾಗಬೇಕಿತ್ತು. ಹಾಗಾಗಿ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆ.ಸಿ. ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳ್ತಾರಂತೆ, ನೋಡಿ ಹಿಂಗ್ ಆಗ್ತಾ ಇದೆ, ಈ ತರದ ಆದರೆ ಸಮಸ್ಯೆಗಳಾಗುತ್ತೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸಿದ್ರೆ ಏನಾಗ್ಬೋದು? ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸ್ದೆ ತಟಸ್ಥವಾಗಿರೋದಕ್ಕೆ ಹೇಳಿ ಈಗ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಏನಾಗ್ಬೋದು ಅಂತ ಹೇಳಿ ರಿಪೋರ್ಟ್ ಅನ್ನ ಕೊಟ್ಟಿದ್ರಂತೆ. ಅದರ ನಡುವೆ ಈ ಡಿ ಕೆ ಶಿವಕುಮಾರ್ ಅವ್ರನ್ನೇನಾದ್ರು ಕುಂಡಿಸ್ಬಿಟ್ರೆ, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ಬಿಟ್ರೆ ಏನ್ ಆಗಬಹುದು ಅನ್ನುವ ವಿಚಾರವನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ, ನೀವು ಮಾಡಿದ್ರೂ ಸಮಸ್ಯೆ, ಮಾಡದೇ ಇದ್ರೂ ಕೂಡ ಸಮಸ್ಯೆ, ಒಂದಂತೂ ಸತ್ಯ, ಫುಲ್ ಸ್ಟಾಪ್ ಹಾಕಲೇಬೇಕು. ಇದು ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಪ್ರತಿಯೊಂದು ಮೀಡಿಯಾದಲ್ಲೂ ಕೂಡ ಬೆಳಗಿಂದ ಸಂಜೆವರೆಗೂ ಇದೇ ಸುದ್ದಿ, ದಿನಪತ್ರಿಕೆಗಳಲ್ಲೂ ಕೂಡ ಇದೇ ಸುದ್ದಿ, ವಿಪಕ್ಷದ ನಾಯಕರ ಬಾಯಲ್ಲೂ ಕೂಡ ಇದೇ ವಿಚಾರ. ಹಾಗಾಗಿ ಆದಷ್ಟು ಬೇಗ ಫುಲ್ ಸ್ಟಾಪ್ ಇಡಿ. ಇಲ್ಲದೇ ಇದ್ರೆ ಕಾಂಗ್ರೆಸ್ನಲ್ಲೇ ಸಂಕ್ರಾಂತಿ ಆಗುತ್ತೆ ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಾಗ ರಾಹುಲ್ ಗಾಂಧಿ ಅವರು ಆಲೋಚನೆ ಮಾಡಿರ್ತಾರೆ, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಅವ್ರಿಗೆ ಯಾವ ಪೋಸ್ಟ್ ಕೊಡಬೇಕು? ರಾಷ್ಟ್ರ ರಾಜಕಾರಣಕ್ಕಂತೂ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಇನ್ನ ಅವರನ್ನ ನಾವು ಬಳಕೆ ಮಾಡ್ಕೋಬೇಕು, ಕೆಳಗಿಳಿಸಿದ್ದೀವಿ ಅಂತ ಬಂದ್ಬಿಟ್ರೆ ಅಹಿಂದ ಮತಗಳ ಮೇಲೆ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಕ್ಷಣಕ್ಕೂ ಕೂಡ ಹೇಳ್ತೀನಿ, ಹೈಕಮಾಂಡ್ ಒಂದು ಹೆಜ್ಜೆಯನ್ನ ಇಡೋದಕ್ಕೂ ಕೂಡ 1,00,000 ಬಾರಿ ಯೋಚನೆ ಮಾಡ್ತಾ ಇದೆ. 1,00,000 ಬಾರಿ ಯೋಚನೆ ಮಾಡ್ತಾ ಇದೆ. ಏನಾದ್ರೆ ಏನಾಗಬಹುದು, ಏನ್ ಮಾಡಿದ್ರೆ ಯಾವ ಸಮಸ್ಯೆ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡ್ತಾ ಇದೆ. ಬಟ್ ಶಿವಗಂಗಾ ಬಸವರಾಜ್ ಅವರು ಹೇಳಿದ್ರು ಜನವರಿ 14ನೇ ತಾರೀಕು ಅವರು ಸಿಎಂ ಆಗ್ತಾರೆ ಅಂತ ಹೇಳಿ. ಕಾದ್ ನೋಡೋಣ ಏನೇನಾಗುತ್ತೋ, ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅಂತೇಳಿ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಇವತ್ತು ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇರೋದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತರು ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಸದನದ ಕೊನೆಯ ದಿನ ಹೇಳ್ಬಿಟ್ರು, ನನ್ನನ್ನ ಅಲುಗಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಆದ್ರೆ ಡಿ ಕೆ ಬಣದವರು ಹೇಳ್ತಾ ಇರೋದೇನು ಗೊತ್ತಾ, ಜನವರಿ 14ಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಪ್ರಮೋಷನ್ ಆಗೇ ಆಗುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಶಾಸಕ ಶಿವಗಂಗಾ ಬಸವರಾಜ್ ಅವರು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ ಕೂಡ ಹೇಳಿದ್ರು ಶಿವಗಂಗಾ ಬಸವರಾಜ್ ಅವರು. ಈಗ ಡಿಸೆಂಬರ್ ಅಂತ್ಯಕ್ಕೆ ಮಾತಾಡುವ ಅಂತ ಹೇಳ್ತಿದ್ದಾರೆ ಶಿವಗಂಗಾ ಬಸವರಾಜ್ ಅವರು. ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಕ್ರಾಂತಿ ಆಗತ್ತೆ. ಡಿಸೆಂಬರ್ ತಿಂಗಳಲ್ಲಿ ಇನ್ನು ಉಳಿದಿರೋದು 11 ದಿನಗಳು ಮಾತ್ರ. ನವೆಂಬರ್ ಕ್ರಾಂತಿ ಹೋಯ್ತು, ಡಿಸೆಂಬರ್ ಕ್ರಾಂತಿಗೆ ಇನ್ನು 11 ದಿನ ಮಾತ್ರ ಇದೆ. ಸಂಕ್ರಾಂತಿಗೆನೆ ಎಲ್ಲರೂ ಕೂಡ ಕಾಯಬೇಕು. 11 ದಿನದಲ್ಲಿ ಯಾವುದೇ ಕ್ರಾಂತಿ ನಡೆಯಲು ಸಾಧ್ಯನೇ ಇಲ್ಲ. ಇಷ್ಟು ತರಾತುರಿಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬರೋದಿಲ್ಲ. ಒಂದು ಶಾರ್ಟ್ ಆಗಿ ಒಂದು ವಿಚಾರವನ್ನ ಹೇಳ್ತೀನಿ. ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಏನಾಗ್ತಾ ಇದೆ ಅನ್ನುವ ವಿಚಾರ ಗೊತ್ತಾಗಬೇಕಿತ್ತು. ಹಾಗಾಗಿ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆ.ಸಿ. ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳ್ತಾರಂತೆ, ನೋಡಿ ಹಿಂಗ್ ಆಗ್ತಾ ಇದೆ, ಈ ತರದ ಆದರೆ ಸಮಸ್ಯೆಗಳಾಗುತ್ತೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸಿದ್ರೆ ಏನಾಗ್ಬೋದು? ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸ್ದೆ ತಟಸ್ಥವಾಗಿರೋದಕ್ಕೆ ಹೇಳಿ ಈಗ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಏನಾಗ್ಬೋದು ಅಂತ ಹೇಳಿ ರಿಪೋರ್ಟ್ ಅನ್ನ ಕೊಟ್ಟಿದ್ರಂತೆ. ಅದರ ನಡುವೆ ಈ ಡಿ ಕೆ ಶಿವಕುಮಾರ್ ಅವ್ರನ್ನೇನಾದ್ರು ಕುಂಡಿಸ್ಬಿಟ್ರೆ, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ಬಿಟ್ರೆ ಏನ್ ಆಗಬಹುದು ಅನ್ನುವ ವಿಚಾರವನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ, ನೀವು ಮಾಡಿದ್ರೂ ಸಮಸ್ಯೆ, ಮಾಡದೇ ಇದ್ರೂ ಕೂಡ ಸಮಸ್ಯೆ,
ಒಂದಂತೂ ಸತ್ಯ, ಫುಲ್ ಸ್ಟಾಪ್ ಹಾಕಲೇಬೇಕು. ಇದು ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಪ್ರತಿಯೊಂದು ಮೀಡಿಯಾದಲ್ಲೂ ಕೂಡ ಬೆಳಗಿಂದ ಸಂಜೆವರೆಗೂ ಇದೇ ಸುದ್ದಿ, ದಿನಪತ್ರಿಕೆಗಳಲ್ಲೂ ಕೂಡ ಇದೇ ಸುದ್ದಿ, ವಿಪಕ್ಷದ ನಾಯಕರ ಬಾಯಲ್ಲೂ ಕೂಡ ಇದೇ ವಿಚಾರ. ಹಾಗಾಗಿ ಆದಷ್ಟು ಬೇಗ ಫುಲ್ ಸ್ಟಾಪ್ ಇಡಿ. ಇಲ್ಲದೇ ಇದ್ರೆ ಕಾಂಗ್ರೆಸ್ನಲ್ಲೇ ಸಂಕ್ರಾಂತಿ ಆಗುತ್ತೆ ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಾಗ ರಾಹುಲ್ ಗಾಂಧಿ ಅವರು ಆಲೋಚನೆ ಮಾಡಿರ್ತಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಅವ್ರಿಗೆ ಯಾವ ಪೋಸ್ಟ್ ಕೊಡಬೇಕು? ರಾಷ್ಟ್ರ ರಾಜಕಾರಣಕ್ಕಂತೂ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಇನ್ನ ಅವರನ್ನ ನಾವು ಬಳಕೆ ಮಾಡ್ಕೋಬೇಕು, ಕೆಳಗಿಳಿಸಿದ್ದೀವಿ ಅಂತ ಬಂದ್ಬಿಟ್ರೆ ಅಹಿಂದ ಮತಗಳ ಮೇಲೆ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಕ್ಷಣಕ್ಕೂ ಕೂಡ ಹೇಳ್ತೀನಿ, ಹೈಕಮಾಂಡ್ ಒಂದು ಹೆಜ್ಜೆಯನ್ನ ಇಡೋದಕ್ಕೂ ಕೂಡ ಲಕ್ಷ ಬಾರಿ ಯೋಚನೆ ಮಾಡ್ತಾ ಇದೆ. 1,00,000 ಬಾರಿ ಯೋಚನೆ ಮಾಡ್ತಾ ಇದೆ. ಏನಾದ್ರೆ ಏನಾಗಬಹುದು, ಏನ್ ಮಾಡಿದ್ರೆ ಯಾವ ಸಮಸ್ಯೆ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡ್ತಾ ಇದೆ. ಬಟ್ ಶಿವಗಂಗಾ ಬಸವರಾಜ್ ಅವರು ಹೇಳಿರೋದು ಜನವರಿ 14ನೇ ತಾರೀಕು ಅವರು ಸಿಎಂ ಆಗ್ತಾರೆ ಅಂತೇಳಿ ಕಾದ್ ನೋಡೋಣ. ಏನೇನಾಗುತ್ತೋ, ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅಂತೇಳಿ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಇವತ್ತು ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇರೋದ್ರ ನಡುವೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಆಪ್ತರು ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು ಸದನದ ಕೊನೆಯ ದಿನ ಹೇಳ್ಬಿಟ್ರು, ನನ್ನನ್ನ ಅಲುಗಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಆದ್ರೆ ಡಿಕೆ ಬಣ್ಣದವರು ಹೇಳ್ತಾ ಇರೋದೇನು ಗೊತ್ತಾ, ಜನವರಿ 14ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಪ್ರಮೋಷನ್ ಆಗೇ ಆಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿರುವಂತಹ ಶಾಸಕ ಶಿವಗಂಗಾ ಬಸವರಾಜ್ ಅವರು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಡಿಸೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ ಕೂಡ ಹೇಳಿದ್ರು ಶಿವಗಂಗಾ ಬಸವರಾಜ್ ಅವರು. ಈಗ ಡಿಸೆಂಬರ್ ಅಂತ್ಯಕ್ಕೆ ಮಾತಾಡುವ ಅಂತ ಹೇಳ್ತಿದ್ದಾರೆ ಶಿವಗಂಗಾ ಬಸವರಾಜ್ ಅವರು. ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಕ್ರಾಂತಿ ಆಗತ್ತೆ. ಡಿಸೆಂಬರ್ ತಿಂಗಳಲ್ಲಿ ಇನ್ನು ಉಳಿದಿರೋದು 11 ದಿನಗಳು ಮಾತ್ರ. ನವೆಂಬರ್ ಕ್ರಾಂತಿ ಹೋಯ್ತು, ಡಿಸೆಂಬರ್ ಕ್ರಾಂತಿಗೆ ಇನ್ನು 11 ದಿನ ಮಾತ್ರ ಇದೆ. ಸಂಕ್ರಾಂತಿಗೆನೆ ಎಲ್ಲರೂ ಕೂಡ ಕಾಯಬೇಕು. 11 ದಿನದಲ್ಲಿ ಯಾವುದೇ ಕ್ರಾಂತಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ತರಾತುರಿಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬರೋದಿಲ್ಲ. ಒಂದು ಶಾರ್ಟ್ ಆಗಿ ಒಂದು ವಿಚಾರವನ್ನ ಹೇಳ್ತೀನಿ. ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಏನಾಗ್ತಾ ಇದೆ ಅನ್ನುವ ವಿಚಾರ ಗೊತ್ತಾಗಬೇಕಿತ್ತು. ಹಾಗಾಗಿ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆ.ಸಿ. ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾರಂತೆ, ನೋಡಿ ಹಿಂಗ್ ಆಗ್ತಾ ಇದೆ, ಈ ತರದ ಆದ್ರೆ ಸಮಸ್ಯೆಗಳಾಗುತ್ತೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸಿದ್ರೆ ಏನಾಗ್ಬೋದು? ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸ್ದೆ ತಟಸ್ಥವಾಗಿರೋದಕ್ಕೆ ಹೇಳಿ ಈಗ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಏನಾಗಬಹುದು ಅಂತ ಹೇಳಿ ರಿಪೋರ್ಟ್ ಅನ್ನ ಕೊಟ್ಟಿದ್ರಂತೆ. ಅದರ ನಡುವೆ ಈ ಡಿ ಕೆ ಶಿವಕುಮಾರ್ ಅವ್ರನ್ನೇನಾದ್ರು ಕುಂಡಿಸ್ಬಿಟ್ರೆ, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ಬಿಟ್ರೆ ಏನ್ ಆಗಬಹುದು ಅನ್ನುವ ವಿಚಾರವನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ, ನೀವು ಮಾಡಿದ್ರೂ ಸಮಸ್ಯೆ, ಮಾಡದೇ ಇದ್ರೂ ಕೂಡ ಸಮಸ್ಯೆ, ಒಂದಂತೂ ಸತ್ಯ, ಫುಲ್ ಸ್ಟಾಪ್ ಹಾಕಲೇಬೇಕು. ಇದು ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಪ್ರತಿಯೊಂದು ಮೀಡಿಯಾದಲ್ಲೂ ಕೂಡ ಬೆಳಗಿಂದ ಸಂಜೆವರೆಗೂ ಇದೇ ಸುದ್ದಿ, ದಿನಪತ್ರಿಕೆಗಳಲ್ಲೂ ಕೂಡ ಇದೇ ಸುದ್ದಿ, ವಿಪಕ್ಷದ ನಾಯಕರ ಬಾಯಲ್ಲೂ ಕೂಡ ಇದೇ ವಿಚಾರ. ಹಾಗಾಗಿ ಆದಷ್ಟು ಬೇಗ ಫುಲ್ ಸ್ಟಾಪ್ ಇಡಿ. ಇಲ್ಲದೇ ಇದ್ರೆ ಕಾಂಗ್ರೆಸ್ನಲ್ಲೇ ಸಂಕ್ರಾಂತಿ ಆಗುತ್ತೆ ಅಂತೇಳಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಾಗ ರಾಹುಲ್ ಗಾಂಧಿ ಅವರು ಆಲೋಚನೆ ಮಾಡಿರ್ತಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಅವ್ರಿಗೆ ಯಾವ ಪೋಸ್ಟ್ ಕೊಡಬೇಕು? ರಾಷ್ಟ್ರ ರಾಜಕಾರಣಕ್ಕಂತೂ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಇನ್ನ ಅವರನ್ನ ನಾವು ಬಳಕೆ ಮಾಡ್ಕೋಬೇಕು, ಕೆಳಗಿಳಿಸಿದ್ದೀವಿ ಅಂತ ಬಂದ್ಬಿಟ್ರೆ ಅಹಿಂದ ಮತಗಳ ಮೇಲೆ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಕ್ಷಣಕ್ಕೂ ಕೂಡ ಹೇಳ್ತೀನಿ, ಹೈಕಮಾಂಡ್ ಒಂದು ಹೆಜ್ಜೆಯನ್ನ ಇಡೋದಕ್ಕೂ ಕೂಡ ಲಕ್ಷ ಬಾರಿ ಯೋಚನೆ ಮಾಡ್ತಾ ಇದೆ. 1,00,000 ಬಾರಿ ಯೋಚನೆ ಮಾಡ್ತಾ ಇದೆ. ಏನಾದ್ರೆ ಏನಾಗಬಹುದು, ಏನ್ ಮಾಡಿದ್ರೆ ಯಾವ ಸಮಸ್ಯೆ ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡ್ತಾ ಇದೆ. ಬಟ್ ಶಿವಗಂಗಾ ಬಸವರಾಜ್ ಅವರು ಹೇಳಿರೋದು ಜನವರಿ 14ನೇ ತಾರೀಕು ಅವರು ಸಿಎಂ ಆಗ್ತಾರೆ ಅಂತೇಳಿ ಕಾದ್ ನೋಡೋಣ. ಏನೇನಾಗುತ್ತೋ, ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅಂತೇಳಿ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ.